2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ ಬರೋಬ್ಬರಿ 2 ವರ್ಷ ಬಾಕಿ ಇದೆ ಅಲ್ವಾ. ಆದರೆ ನಿಮಗೆ ಗೊತ್ತಾ, ಕರ್ನಾಟಕ ರಾಜಕೀಯದ ಒಳಗಡೆ ಬಿಗ್ ಬಾಸ್ ಗೇಮ್ ಈಗಲೇ ಶುರುವಾಗಿದೆ. ಹೌದು, ಈಗಿನಿಂದಲೇ ಮುಂದಿನ CM ಯಾರು, ಮುಂದಿನ ಸರ್ಕಾರ ಯಾರದ್ದು ಅನ್ನೋ ಹೈ ವೋಲ್ಟೇಜ್ ಸ್ಕೆಚ್ ರೆಡಿ ಆಗ್ತಾ ಇದೆ. ಅದರಲ್ಲೂ ಸದ್ಯಕ್ಕೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ಶಬ್ದ ಭಾರಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅದೇ SIR. ಏನಿದು SIR? ಯಾರೋ ಸರ್ ಮೇಡಮ್ ಅಂತ ಕರೆಯುವ ಗೌರವದ ಶಬ್ದ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅಂದರೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ಮೇಲ್ನೋಟಕ್ಕೆ ಇದು ಬರೀ ಸರ್ಕಾರ ಆಫೀಸ್ ಕೆಲಸ ಥರ ಕಾಣ್ಬೋದು, ಆದರೆ ಇದ್ರ ಒಳಗಡೆ ನಡೀತಿರೋ ರಾಜಕೀಯ ಆಟ ನೋಡಿದರೆ ನೀವು ಶಾಕ್ ಆಗ್ತೀರಾ. ವಿರೋಧ ಪಕ್ಷಗಳಾದ BJP ಮತ್ತು JDS ಮೈತ್ರಿಕೂಟ ಈ SIR ಅನ್ನೇ ಅಸ್ತ್ರವಾಗಿಟ್ಕೊಂಡು ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಇಡೋಕೆ ಪ್ಲ್ಯಾನ್ ಮಾಡಿದೆ. ಅಷ್ಟೇ ಅಲ್ಲ, BJPಯ ಒಳಗಡೆ ಇರೋ ಬಿಗ್ ಲೀಡರ್ಸ್ಗಳಿಗೆ ಇದು ದೊಡ್ಡ ಟ್ವಿಸ್ಟ್ ಕೊಡ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ SIR ವಿವಾದದ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನು ಹೇಳ್ತೀನಿ. ವಿಡಿಯೋ ಕೊನೆಯಲ್ಲಿ ಒಂದು ಬಿಗ್ ಸರ್ಪ್ರೈಸ್ ಟ್ವಿಸ್ಟ್ ಇದೆ, ಸೊ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ನಾವೆಲ್ಲ ತಿಳ್ಕೋಬೇಕಾಗಿರೋದು ಏನಿದು SIR ವಿವಾದ. ಕರ್ನಾಟಕದಲ್ಲೇ ಯಾಕೆ ಇಷ್ಟೊಂದು ರಗಳೆ ಆಗ್ತಾ ಇದೆ? ಸಾಮಾನ್ಯವಾಗಿ ವೋಟರ್ ID ಪರಿಷ್ಕರಣೆ ಅಂದರೆ ಏನಾಗಬೇಕು? BLOಗಳು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು, ಅಡ್ರೆಸ್ ವೆರಿಫೈ ಮಾಡಬೇಕು, ಹೊಸಬರ ಹೆಸರನ್ನು ಸೇರಿಸಬೇಕು. ಸಿಂಪಲ್ ರೂಲ್ ಅಲ್ವಾ? ಆದರೆ ಕರ್ನಾಟಕದಲ್ಲಿ ಕತೆ ಉಲ್ಟಾ ಆಗಿದೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇವೆ. BJP JDS ನಾಯಕರು ಕೆಲವೊಂದು ವಿಡಿಯೋ ಸಾಕ್ಷಿಗಳನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಗೊತ್ತಾ? ಈ ಆಫೀಸರ್ಗಳು ಮನೆ ಮನೆಗೆ ಹೋಗೋ ಬದಲು ಕಲ್ಯಾಣ ಮಂಟಪಗಳು, ಟೆಂಪಲ್ಸ್, ಮಸೀದಿಗಳು, ಚರ್ಚ್ಗಳು ಅಥವಾ ಯಾವುದೋ ಕಮ್ಯುನಿಟಿ ಹಾಲ್ಗಳಲ್ಲಿ ಕೂತ್ಕೊಂಡು ಜನರನ್ನ ಗುಂಪು ಗುಂಪಾಗಿ ಕರೆಸ್ಕೊಂಡು ಫಾರಂ ಹಂಚ್ತಿದ್ದಾರಂತೆ. ಯೋಚನೆ ಮಾಡಿ, ಮನೆ ಮನೆಗೆ ಹೋಗಿ ಮಾಡಬೇಕಾದ ಕೆಲಸನ ಹೀಗೆ ಒಂದೇ ಜಾಗದಲ್ಲಿ ಕೂತು ಮಾಡಿದ್ರೆ ಏನಾಗುತ್ತೆ? ಲೀಗಲ್ ಆಗಿ ಇರೋ ವೋಟರ್ಸ್ ಲಿಸ್ಟ್ ಪಕ್ಷಕ್ಕೆ ಹೋಗಿ ಬೋಗಸ್ ವೋಟರ್ಸ್ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ ತಾನೆ. ಇದನ್ನೇ ಈಗ BJP ಮತ್ತು JDS ನಾಯಕರು ಹಿಡ್ಕೊಂಡಿರೋದು. ಇಷ್ಟೇ ಆಗಿದ್ರೆ ಇದೊಂದು ಆಡಳಿತಾತ್ಮಕ ಲೋಪ ಅಂತ ಬಿಡ್ಬೋದಿತ್ತು, ಆದರೆ ಇಲ್ಲಿಗೆ ಎಂಟ್ರಿ ಆಗೋದು ಪೊಲಿಟಿಕಲ್ ಟ್ವಿಸ್ಟ್. ಈ ಇಡೀ ವಿವಾದದ ಡೈರೆಕ್ಟ್ ಟಾರ್ಗೆಟ್ ಯಾರು ಗೊತ್ತಾ? ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. NDA ಮೈತ್ರಿಕೂಟದ ನಾಯಕರು ನೇರವಾಗಿಯೇ DK ಶಿವಕುಮಾರ್ ಅವರ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ. DKಶಿ ಅವರು ತಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ತಮಗೆ ಹೆಲ್ಪ್ ಆಗಲಿ ಅಂತ ಅಕ್ರಮ ಮತದಾರರನ್ನ ಸೇರಿಸ್ತಾ ಇದ್ದಾರೆ ಅಂತ ಓಪನ್ ಆಗಿ ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ನಡುವೆ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನೀವೇನಾದರೂ ವೋಟಿಂಗ್ ರೈಟ್ಸ್ ಕಳ್ಕೊಂಡ್ರೆ ಗ್ಯಾರಂಟಿ ಯೋಜನೆಗಳ ಸೌಲಭ್ಯನೂ ಸಿಗಲ್ಲ ಅಂತ. ಅಷ್ಟೇ, ಇದನ್ನೇ ವೆಪನ್ ಮಾಡಿಕೊಂಡ BJP ನೋಡಿ, ಗ್ಯಾರಂಟಿ ಕಾರ್ಡ್ ತೋರಿಸಿ ಜನ ಹೆದರಿಸಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ರೊಚ್ಚಿಗೆದ್ದಿದೆ. ಇತ್ತೀಚೆಗಷ್ಟೇ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, HD ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಮತ್ತು R ಅಶೋಕ್ ಅವರನ್ನೊಳಗೊಂಡ ಭಾರಿ ದೊಡ್ಡ ನಿಯೋಗವೇ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗೆ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದೆ. ಇದು ಬರೀ ಕಂಪ್ಲೇಂಟ್ ಅಲ್ಲ, ಇದು 2028ರ ಯುದ್ಧಕ್ಕೆ ಇಟ್ಟ ಮೊದಲ ಹೆಜ್ಜೆ. ಈಗ ವಿಷಯಕ್ಕೆ ಬರೋಣ. 2028ಕ್ಕೆ ಇನ್ನೂ ಟೈಮ್ ಇದ್ರೂ BJP JDS ಯಾಕೆ ಇಷ್ಟೊಂದು ಆಕ್ಟಿವ್ ಆಗಿದೆ? ಇದ್ರ ಹಿಂದೆ ಮಾಸ್ಟರ್ ಪ್ಲಾನ್ ಕೂಡ ಇದೆ. ಮುಂದಿನ ತಿಂಗಳು ಅಂದರೆ ಆಗಸ್ಟ್ನಲ್ಲಿ ಜಂಟಿ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಇದೇ SIR ಅಕ್ರಮದ ಇಶ್ಯೂ ಇಟ್ಕೊಂಡು ಸರ್ಕಾರವನ್ನ ಕಾರ್ನರ್ ಮಾಡೋಕೆ ಅಪೋಸಿಷನ್ ರೆಡಿ ಆಗಿದೆ. ಸದನದ ಒಳಗಡೆ ಧರಣಿ, ಬೀದಿಯಲ್ಲಿ ಪ್ರತಿಭಟನೆ, ಹೀಗೆ ಮುಂದಿನ 2 ವರ್ಷ ಕಾಂಗ್ರೆಸ್ ಸರ್ಕಾರ ಅಂದರೆ ಅಕ್ರಮಗಳ ಸರ್ಕಾರ ಅನ್ನೋ ಇಮೇಜನ್ನು ಜನರ ಮನಸ್ಸಿನಲ್ಲಿ ಬಿತ್ತೋದು ಇವ್ರ ಲೆಕ್ಕಾಚಾರ. ಆದರೆ ಇಲ್ಲಿ ಇನ್ನೊಂದು ಮಜವಾದ ಟ್ವಿಸ್ಟ್ ಇದೆ. ಅದು ಕಾಂಗ್ರೆಸ್ ವಿರುದ್ಧದ ಹೋರಾಟ ಮಾತ್ರ ಅಲ್ಲ, BJPಯ ಒಳಗಡೆ ನಡೀತಾ ಇರೋ ಇಂಟರ್ನಲ್ ಗೇಮ್. ಹೌದು, ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ BJPಯಲ್ಲಿ ಒಂದು ಚರ್ಚೆ ನಡೀತಿತ್ತು. ಪಕ್ಷದಲ್ಲಿ ಒಗ್ಗಟ್ಟಿಲ್ಲ, BY ವಿಜಯೇಂದ್ರ ಅವರ ಏಕಪಕ್ಷೀಯ ನಾಯಕತ್ವದ ಮೇಲೆ ಹಿರಿಯ ನಾಯಕರಿಗೆ ಅಸಮಾಧಾನ ಇದೆ ಅಂತ. ಆದರೆ ಈ SIR ಕಂಪ್ಲೇಂಟ್ ಕೊಡೋಕ್ಕೆ ಹೋದ ಟೀಮ್ ನೋಡಿದ್ರಾ ನೀವು? ಅದರಲ್ಲಿ ಪ್ರಹ್ಲಾದ್ ಜೋಶಿ ಇದ್ರು, ಕುಮಾರಸ್ವಾಮಿ ಇದ್ರು, ಶೋಭಾ ಕರಂದ್ಲಾಜೆ, R ಅಶೋಕ್, CT ರವಿ ಎಲ್ಲರೂ ಇದ್ರು. ಆದರೆ ಯಾರು ಮಿಸ್ಸಿಂಗ್ ಗೊತ್ತಾ? ಸ್ವತಃ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರೇ ಆ ನಿಯೋಗದಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಇದು ಏನಂತ ತೋರಿಸುತ್ತೆ? 2028ರ ಎಲೆಕ್ಷನ್ಗೆ BJP ಯಾವುದೇ ಒಬ್ಬ ವ್ಯಕ್ತಿಯ ಮುಖ ನೋಡಿ ಹೋಗಲ್ಲ, ಬದಲಿಗೆ ಸಾಮೂಹಿಕ ನಾಯಕತ್ವ ಅಡಿಯಲ್ಲಿ ಹೋಗುತ್ತೆ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಇದು.
ಅಷ್ಟೇ ಅಲ್ಲ, ಪಕ್ಷದಿಂದ ದೂರ ಉಳಿದಿರೋ ಅಥವಾ ಬಂಡಾಯ ಎದ್ದಿರೋ ಬಸವನಗೌಡ ಪಾಟೀಲ್ ಯತ್ನಾಳ್, KS ಈಶ್ವರಪ್ಪ ಅವರಂತಹ ಹಿರಿಯ ನಾಯಕರನ್ನ ಮತ್ತೆ ಮುಖ್ಯವಾಹಿನಿಗೆ ತಂದು ವಾಪಸಿ ಮಾಡಿಸಿ ಪಕ್ಷವನ್ನ ಒಟ್ಟಿಗೆ ತರೋಕೆ ಹೈಕಮಾಂಡ್ ಲೆವೆಲ್ನಲ್ಲಿ ಸ್ಕೆಚ್ ನಡೀತಿದೆ ಅನ್ನೋದಕ್ಕೆ ಈ ಜಂಟಿ ಹೋರಾಟವೇ ಸಾಕ್ಷಿ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ನಾಟಕದಲ್ಲಿ ರಾಜಕೀಯದ ಕಾವು ಈಗಿನಿಂದಲೇ 100ರ ಗಡಿ ದಾಟಿದೆ. ವೋಟರ್ ಲಿಸ್ಟ್ ಪರಿಷ್ಕರಣೆ ಅನ್ನೋದು ಕೇವಲ ಆಡಳಿತದ ಕೆಲಸವಾಗಿ ಉಳಿದಿಲ್ಲ, ಅದು 2028ರ ಕುರುಕ್ಷೇತ್ರಕ್ಕೆ ಅಸ್ತ್ರ ಆಗ್ತಾ ಇದೆ. ಕಾಂಗ್ರೆಸ್ ಈ ಎಲ್ಲ ಆರೋಪಗಳನ್ನು ರಾಜಕೀಯ ಪ್ರೇರಿತ ಅಂತ ತಳ್ಳಿ ಹಾಕ್ತಿದೆ ನಿಜ. ಆದರೆ BJP JDS ಮೈತ್ರಿಕೂಟ ಮಾತ್ರ ಈ ಇಶ್ಯೂನ ಅಷ್ಟು ಈಸಿಯಾಗಿ ಬಿಡೋ ಥರ ಕಾಣ್ತಾ ಇಲ್ಲ. ಅಧಿವೇಶನ ಶುರುವಾದ ಮೇಲೆ ಈ ಮಹಾಸಮರ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ನಿಮ್ಗೇನನ್ಸುತ್ತೆ? ಈ ವೋಟರ್ ID ಪರಿಷ್ಕರಣೆಯಲ್ಲಿ ನಿಜವಾಗಿಯೂ ಅಕ್ರಮ ನಡೀತಾ ಇದೆಯಾ ಅಥವಾ ಪ್ರತಿಪಕ್ಷಗಳು ರಾಜಕೀಯ ಲಾಭಕ್ಕೆ ಹೀಗೆ ಮಾಡ್ತಾ ಇದ್ದಾವ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇಂತಹ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಇನ್ಸೈಡ್ ಸ್ಟೋರೀಸ್ಗಾಗಿ ನಮ್ಮ ವಾರ್ತೆ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.